ಹೇ ಎವ್ರಿವನ್, ನಾನು ನಿಮ್ಮ ಖುಷಿ ಮಾತಾಡ್ತಾ ಇದ್ದೀನಿ. ಮಳೆಗಾಲ ಆಗಿರೋದ್ರಿಂದ ಬೆಂಗಳೂರು ತುಂಬ ತಂಪಾಗಿದೆ. ಬೆಳಗ್ಗೆನೇ ಪೆಟ್ರೋಲ್ ಹಾಕಿಸ್ಕೊಂಡು ಹಾಸ್ಟೆಲ್ ಹತ್ರ ಹೋಗಿ ತುಂಬ ದಿನ ಆಗಿತ್ತು. ಸಿಂಧನ್ ಮೀಟ್ ಮಾಡಿ ಅವಳಿಗೆ ಹೇಳಿ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ, ಈ ಪ್ಲೇಸ್ ಒಂಥರ ನನಗೆ ನೆಮ್ಮದಿ ಕೇಂದ್ರ ಅಂತಲೇ ಹೇಳ್ಬೋದು. ಜೀವನದಲ್ಲಿ ಏನಿಲ್ಲ ಅಂತಂದರೂ ನಮ್ಮ ಮುಖದಲ್ಲಿ ನಗು, ನಮ್ಮ ಮನಸ್ಸಲ್ಲಿ ನೆಮ್ಮದಿ, ಇದೆರಡು ತುಂಬಾ ಇಂಪಾರ್ಟೆಂಟ್. ಏನಂತೀರಾ? ಟೋಲ್ ತೊಗೊಂಡು ಆನ್ ದ ವೇ ಜರ್ನಿಲಿ ಇವತ್ತು ನಾವು ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತೆಲ್ಲ ಹೇಳ್ತೀನಿ, ಬನ್ನಿ. ಈ ಪ್ಲೇಸಿಗೆ ನಾನು ರೆಗ್ಯುಲರಾಗಿ ವಿಸಿಟ್ ಮಾಡ್ತಾ ಇರ್ತೀನಿ. ಇದಿರೋದು ಬೆಂಗಳೂರು ಔಟ್ಸ್ಕರ್ಟ್ಸ್ ಕನಕಪುರ ರೋಡಲ್ಲಿ, ಅರೌಂಡ್ 25 ಕಿಲೋಮೀಟರ್ಸ್ ಅಷ್ಟೇ ಬೆಂಗಳೂರು ಸಿಟಿಯಿಂದ. ನೀವೇನಾದರೂ ಈ ಪ್ಲೇಸ್ಗೆ ವಿಸಿಟ್ ಮಾಡೋರಾಗಿದ್ದರೆ ತಲಗಟ್ಪುರದವರೆಗೂ ಮೆಟ್ರೋ ಅವೈಲೇಬಲ್ ಇದೆ. ಆ್ಯಂಡ್ ಅಲ್ಲಿಂದ 15 ಮಿನಿಟ್ಸ್ ಬಸ್ ಜರ್ನಿ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ಗೇಟ್ ಮುಂದೆನೇ ಸ್ಟಾಪ್ ಮಾಡ್ತಾರೆ. ಆ್ಯಂಡ್ ಪ್ಲೇಸ್ ನೇಮ್ ಯಾವುದು ಅಂತ ಹೇಳಿದ್ರೆ ದಿ ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಸೆಂಟರ್. ಇವಾಗ ನಾವು ಆ ಸೈಡ್ ರೋಡ್ ಕ್ರಾಸ್ ಮಾಡಬೇಕು. ರೋಡ್ ಕ್ರಾಸ್ ಮಾಡೋದಕ್ಕಿಂತ ಮುಂಚೆ ಲೈಟಾಗಿ ಮಳೆ ಬರ್ತಿದೆ, ವೆದರ್ ತುಂಬ ಕೂಲಾಗಿದೆ. ಸೊ ಉಡುಪಿ ಗಾರ್ಡನ್ಗೆ ಹೋಗಿ ನಾವಲ್ಲೊಂದು ಕಾಫಿ ಕುಡ್ಕೊಂಡು ಮುಂದಿನ ಜರ್ನಿ ಬಗ್ಗೆ ಮಾತಾಡೋಣ. ಆಶ್ರಮದ ಒಳಗಡೆ ಹೋಗೋಣವಾ? ಬನ್ನಿ. ಒಳಗಡೆ ಏನಿದೆ, ಏನೇನಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಇವತ್ತು ಹೇಳ್ತೀನಿ. ಎಂಟ್ರಿ ಫ್ರೀ ಆಗಿರುತ್ತೆ ಆ್ಯಂಡ್ ಪಾರ್ಕಿಂಗ್ ನಾವು ಪೇ ಮಾಡಬೇಕಾಗುತ್ತೆ. 2 ವೀಲರ್ಸ್ಗಾದರೆ 10 ರುಪೀಸ್ ಆ್ಯಂಡ್ 4 ವೀಲರ್ಸ್ಗಾದರೆ 30 ರುಪೀಸ್ ಚಾರ್ಜ್ ಮಾಡ್ತಾರೆ. ನಾವು ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ. ನಿಮ್ಗೇನಾದರೂ ನಡೆಯೋಕ್ಕಾಗಲ್ಲ ಅಂತಂದರೆ ಶಟಲ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಥ್ರೂ ಶಟಲ್ಸ್ ನೀವು ಒಳಗಡೆ ಹೋಗ್ಬೋದು. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡೋರಾಗಿದ್ದರೆ ಗೈಡ್ಸ್ ಕೂಡ ಅವೈಲೇಬಲ್ ಇರ್ತಾರೆ. ನೀವು ಗೈಡ್ಸ್ ಥ್ರೂ ವಿಸಿಟ್ ಮಾಡ್ಬೋದು. ಒಳಗಡೆ ಹೋಗ್ತಾ ತುಂಬ ಸ್ಟಾಲ್ಸ್, ಶಾಪ್ಸ್ ಎಲ್ಲ ಇರುತ್ತೆ. ನೀವೇನಾದರೂ ಪರ್ಚೇಸ್ ಮಾಡೋಂಗಿದ್ರೆ ಪರ್ಚೇಸ್ ಮಾಡ್ಬೋದು. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು. ಆ್ಯಂಡ್ ಇಲ್ಲಿನ ಮೇನ್ ವ್ಯೂ ಪಾಯಿಂಟ್ ಬಂದು ಶ್ರೀ ವಿಶಾಲಾಕ್ಷಿ ಮಂಟಪ. ಈ ಮಂಟಪನ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲೆಲ್ಲ ನೋಡಿರ್ತೀರಾ, ಅದೇ ಮಂಟಪ ಇದು. ಸೊ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಏನೇನಿದೆ ಅಂತ ನಾನು ಇವಾಗ ತೋರಿಸ್ತೀನಿ. ಇದೊಂದು ಮೆಡಿಟೇಷನ್ ಹಾಲು. ಒಳಗಡೆ ಮೆಡಿಟೇಟ್ ಮಾಡ್ತಾರೆ ನೋಡಿ. ಪಿನ್ ಡ್ರಾಪ್ ಸೈಲೆಂಟ್ ಮೇಂಟೈನ್ ಮಾಡಬೇಕಿಲ್ಲಿ, ಯಾರೂ ಮಾತಾಡೋಗಿಲ್ಲ, ಯಾಕಂದರೆ ಮೆಡಿಟೇಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇದ್ರ ಮುಂದೆ ಒಂದು ನಂದಿ ವಿಗ್ರಹ ಕೂಡ ಇದೆ. ಇದು ಆಪೋಸಿಟಲ್ಲಿ ಕೂಡ ಸೀಟಿಂಗ್ ಅವೈಲಬಿಲಿಟೀಸ್ ಇರುತ್ತೆ. ಅಲ್ಲೂ ಕೂಡ ಮೆಡಿಟೇಟ್ ಮಾಡ್ಬೋದು. ಅಲ್ಲೂ ಕೂಡ ಇವೆಂಟ್ಸ್ ಎಲ್ಲ ನಡೆಯುತ್ತೆ. ಆ್ಯಂಡ್ ಇಲ್ಲಿಂದ ಹಂಗೆ ಕೆಳಗಡೆ ನಡ್ಕೊಂಬಂದರೆ ಪೋಸ್ಟರ್ಸ್, ಬ್ಯಾನರ್ಸ್ ಎಲ್ಲ ಇರುತ್ತೆ ಈವೆಂಟ್ಸ್ ಬಗ್ಗೆ. ನೀವೇನಾದರೂ ಈವೆಂಟ್ಸ್ ಅಟೆಂಡ್ ಮಾಡೋಂಗಿದ್ರೆ ರಿಸೆಪ್ಷನಲ್ಲಿ ಎನ್ಕ್ವೈರಿ ಮಾಡಿದ್ರೆ ಅವ್ರು ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತಾರೆ. ಅಲ್ಲಿಂದ ಹಾಗೆ ಮುಂದೆ ಬಂದು ನೆಕ್ಸ್ಟ್ ನಾವು ಹೋಗಿದ್ದು ಶ್ರೀ ಸಾಂಬ ಪರಮೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಬಂದು ಆಗಮ ತತ್ವಗಳ ಮೇಲೆ ನಿರ್ಮಿತ ಆಗಿರೋ ದೇವಸ್ಥಾನ. ಅಲ್ಲಿ ಶಿವನ ದರ್ಶನ ತಗೊಂಡು ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ನೆಕ್ಸ್ಟ್ ನಾವು ಬಂದಿದ್ದ ಪ್ಲೇಸು ಗುರುಪಾದುಕವನಂಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಮಧ್ಯದಲ್ಲಿ ಒಂದು ಚಿಕ್ಕದ ಪಾಂಡ್ ಇದೆ. ಪಾಂಡ್ ಸುತ್ತ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆ. ಇಲ್ಲೂ ಕೂಡ ಮೆಡಿಟೇಟ್ ಮಾಡ್ತಾರೆ, ತತ್ಸಂಗ್ ಇರುತ್ತೆ, ಈವೆಂಟ್ಸ್ ಎಲ್ಲ ಇರುತ್ತೆ. ಈ ಪ್ಲೇಸ್ ಬಂದು ನಾವು ಸ್ಟಾರ್ಟಿಂಗ್ ಆಶ್ರಮ್ಗೆ ಎಂಟರ್ ಆಗಬೇಕಾದ್ರೆ ಬರ್ತೀವಲ್ಲ ಆಗಲೇ ಸಿಗುತ್ತೆ. ಆ್ಯಂಡ್ ಇವತ್ತು ಕೂಡ ಇವೆಂಟ್ ಇದೆ. ನನಗೆ ಇವತ್ತು ಇವೆಂಟ್ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಮಳೆ ಬರ್ತಾ ಇರೋದ್ರಿಂದ ನಾನು ಬೇಗ ಮನೆಗೆ ರಿಟರ್ನ್ ಆಗಬೇಕಿದೆ. ನೀವೇನಾದರೂ ಈ ಪ್ಲೇಸ್ಗೆ ವಿಸಿಟ್ ಮಾಡೋಂಗಿದ್ರೆ ನನ್ನ ಸಜೆಷನ್ ಪ್ರಕಾರ ಸಂಜೆ ಟೈಮಲ್ಲಿ ವಿಸಿಟ್ ಮಾಡಿ. ಯಾಕಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಈವೆಂಟ್ಸ್ ಎಲ್ಲ ಸಂಜೆ ಟೈಮಲ್ಲೇ ಇರುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಲೈವ್ ತತ್ಸಂಗ್ ಇರುತ್ತೆ ಸಂಜೆ ಟೈಮಲ್ಲಿ, ಅದು ವಿತ್ ಗುರುದೇವ್ ಜೊತೆಗೆ. ತತ್ಸಂಗ್ ಅಂತ ಹೇಳಿದ್ರೆ ಅದೊಂದು ಮ್ಯೂಸಿಕ್ ಸೆಷನ್ ಇರುತ್ತೆ. ನೀವು ಆ ಮ್ಯೂಸಿಕ್ ಕೇಳ್ತಾ ಇದ್ರೆ ಏನಂತ ಹೇಳ್ತಾರೆ, ನಿಮ್ಗೆ ಏನೇ ಕಷ್ಟ, ದುಃಖ, ಬೇಜಾರು ಏನೇ ಇರಲಿ ಗುರು, ಎಲ್ಲ ಮರೆಸ್ಬಿಡುತ್ತೆ ಮ್ಯೂಸಿಕ್ಕು. ಅಷ್ಟು ಬ್ಯೂಟಿಫುಲ್ ಆಗಿರುತ್ತದು. ಇದ್ರ ಜೊತೆಗೆ ನೀವು ಗುರುದೇವ್ ಜೊತೆ ಕೂತ್ಕೊಂಡು ಮೆಡಿಟೇಟ್ ಮಾಡ್ಬೋದು. ಸಾವಿರಾರು ಜನ ಇರ್ತಾರೆ ಅಲ್ಲಿ. ನಮ್ಮವ್ರು ಸ್ವಲ್ಪ ಕಡಿಮೆನೇ, ಬೇರೆ ಕಂಟ್ರಿಯವರೆಲ್ಲ ತುಂಬ ಜನ ಇರ್ತಾರೆ. ನೀವು ಅವ್ರ ಜೊತೆ ಮಾತಾಡ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನೇ ಕ್ವೆಶನ್ಸ್ ಇರಲಿ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಜೀವನದಲ್ಲಿ ಏನೇ ಆಗಿರ್ಬೋದು, ನೀವು ಅದನ್ನು ಡೈರೆಕ್ಟಾಗಿ ಗುರುದೇವ್ ಹತ್ರ ಕೇಳಿ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೂಡ ನೀವು ಪಡ್ಕೋಬೋದು. ಟೋಟಲಿ ಇದೊಂಥರ ಪೀಸ್ಫುಲ್ ವೈಬ್. ಕೆಲವೊಂದು ತತ್ಸಂಗ್ ಗ್ಲಿಮ್ಸ್ನ ನಾನು ಇವಾಗ ತೋರಿಸ್ತೀನಿ ಬನ್ನಿ. ಸೊ ಇದಾಗಿತ್ತು ನನ್ನ ಹೀಲಿಂಗ್ ಸೆಷನ್ ಅಟ್ AOL. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗುವ.